ವೆಲ್ಕಮ್ ಬ್ಯಾಕ್ ಅವರ್ ನ್ಯೂ ಲಾಗ್ ಗೈಸ್. ಇವತ್ತು ನಾನು ಫ್ರೈಡ್ ರೈಸ್ ಮಾಡ್ತಿದ್ದೇನೆ. ಅದಕ್ಕೆ ನಾನು ರೆಡಿ ಮಾಡಿಟ್ಟಿದ್ದೇನೆ. ಹೆಚ್ಚಿಟ್ಟಿದ್ದೇನೆ ತರಕಾರಿಯನ್ನು, ಮೆಣಸು, ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಅಕ್ಕಿಯನ್ನು ನಾನು ಎತ್ತಿಟ್ಟಿದ್ದೇನೆ. ಅಂದರೆ 2 ಕಪ್ ಕುಕ್ಕರಲ್ಲಿ ಈಗ ಬೇಯಿಸಬೇಕು, 2 ವಿಸಿಲ್ ಅಷ್ಟು ಬೇಯಿಸಿ ನಂತರ ನಾವು ಫ್ರೈಡ್ ರೈಸ್ ಮಾಡೋದು, ಅಂದರೆ ಅದರ ಒಟ್ಟಿಗೆ ಮಾಡೋದು. ಎಸ್, ಸ್ಟಾರ್ಟ್ ಮಾಡೋಣ. ಮೆಣಸು ನೋಡಿ ಮತ್ತು ಎಗ್ ಮಸಾಲ ಪೌಡರ್ ಬೇಕು ಅದಕ್ಕೆ ಹಾಕಲಿಕ್ಕೆ, ಮತ್ತು ಉಪ್ಪು ಅದನ್ನು ಹಾಕಿ ಈಗ ರೆಡಿ ಮಾಡಬೇಕು. ಈಗ ಫಸ್ಟ್ ನಾನು ಕುಕ್ಕರನ್ನು ಇಟ್ಟಿದ್ದೇನೆ. ಕುಕ್ಕರಿಗೆ ಮೊದಲು 2 ಕಪ್ಪಷ್ಟು ಅಕ್ಕಿ ಹಾಕ್ತಿದ್ದೇನೆ. 2 ಕಪ್ಪಷ್ಟು ಅಕ್ಕಿಗೆ 2.5 ನೀರು ಹಾಕಬೇಕು. ನಾನು ಹಾಕ್ತೇನೆ ಈಗ. ನಂತರ 2 ವಿಸಿಲ್ದಷ್ಟು ಬೇಯಿಸಬೇಕು. 2 ವಿಸಲ್ ಆಯಿತು, ಬೇಯಿತು. ಒಂದು 75% ಬೇಯ್ದಿದೆ, ಇಷ್ಟು ಸಾಕು. ಈಗ ಬೇಯಿಸಿದ ಅಕ್ಕಿ ಮತ್ತು ನೀರನ್ನು ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡಿ ತರ್ತೇನೆ. ಬೇಯಿಸಿದ ಅಕ್ಕಿಯನ್ನು ಸಪ್ರೇಟ್ ಮಾಡಿದೆ. ಕುಕ್ಕರ್ ತಗೊಳ್ಬೇಕು. ಮೊದಲು ಎಣ್ಣೆ ಹಾಕ್ತಿದ್ದೇನೆ. ಹೆಚ್ಚಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಿದ್ದೇನೆ. ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ನಂತರ ಹೆಚ್ಚಿರುವಂಥ ಈರುಳ್ಳಿ ಹಾಕ್ತಿದ್ದೇನೆ. ಇದು ಗೋಲ್ಡನ್ ಕಲರ್ ಬರಬೇಕು. ನಂತರ ಹೆಚ್ಚಿರುವಂಥ ಟೊಮೆಟೊ ಹಾಕಬೇಕು. ಸ್ವಲ್ಪ ಮೆತ್ತಗೆ ಹಾಕಬೇಕು ಟೊಮೆಟೊ. ನಂತರ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು. ನಂತರ 1 ಸ್ಪೂನಷ್ಟು ಎಗ್ ಮಸಾಲ ಹಾಕಬೇಕು. ನಂತರ 1 ಸ್ಪೂನಷ್ಟು ಖಾರದ ಪುಡಿ. ಸ್ವಲ್ಪ ಮಿಕ್ಸ್ ಮಾಡಬೇಕು. ಹೆಚ್ಚಿರುವಂತಹ ಮೆಣಸು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸಿದ ಅನ್ನವನ್ನು ಹಾಕಿದರೆ ಫ್ರೈಡ್ ರೈಸ್ ರೆಡಿ ಆಗ್ತದೆ. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಬೇಯಿಸಿದ ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಫುಲ್ಲು ಮಿಕ್ಸ್ ಆದರೆ ಮಾತ್ರ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಇಲ್ಲದಿದ್ದರೆ ಅನ್ನವೇ ಸಿಗ್ತದೆ, ಬಿಳಿ ಬಿಳಿ ಅನ್ನವೇ. ಅದಕ್ಕೆ ಚೆನ್ನಾಗಿ ಮಸಾಲೆಗೆ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇವತ್ತಿನ ರೆಸಿಪಿ ಫ್ರೈಡ್ ರೈಸ್ ರೆಡಿ ಆಗ್ತದೆ. ಮನೆಯಲ್ಲಿದ್ದ ಮಸಾಲೆಗಳನ್ನು ಯೂಸ್ ಮಾಡಿ ಮನೆಯಲ್ಲಿ ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಾಡ್ಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ರೆಸಿಪಿ ವಿಡಿಯೋ ಬೇಕಾದಲ್ಲಿ ರೆಸಿಪಿ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.